ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಲೀನಿಯರ್ ಈಕ್ವೇಷನ್ಸ್ ಇಸ್ ಒನ್ ವೇರಿಯೇಬಲ್ ಅಲ್ಲಿ ಎಕ್ಸರ್ಸೈಸ್ 2.2 ನಲ್ಲಿ ಬರೋ ಫಿಫ್ತ್ ಪ್ರಾಬ್ಲಮ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದರಲ್ಲಿ 3t - 2 ಡಿವೈಡೆಡ್ ಬೈ 4 - 2t + c ಡಿವೈಡೆಡ್ ಬೈ 3 ಇದು LHS ಅಲ್ಲಿ ಇದೆ. RHS ಅಲ್ಲಿ 2/3 ಮೈನಸ್ t. ಓಕೆನಾ, ತುಂಬಾ ದೊಡ್ಡದಾಗಿದೆ ಅಂತ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕಷ್ಟೇ. ಸೊ ಫಸ್ಟ್ ಡಿನಾಮಿನೇಟರ್ ನಂಬರ್ಗೆ ಏನು ಮಾಡಬೇಕು, LCM ತಗೋಬೇಕು. ಸೊ 3 ಇಸ್ ಎ ಪ್ರೈಮ್ ನಂಬರ್, 4 ಇಸ್ ಎ ಕಾಂಪೋಸಿಟ್ ನಂಬರ್. ಸೊ ಯಾವುದಾದ್ರೂ ಎರಡರಲ್ಲಿ ಒಂದು ನಮಗೆ ಪ್ರೈಮ್ ನಂಬರ್ ಆಗಿದ್ರೆ ನಾವು ಡೈರೆಕ್ಟ್ ಆಗಿ ಜಸ್ಟ್ ಈ ಡಿನಾಮಿನೇಟರ್ ನಂಬರ್ನ ಮಲ್ಟಿಪ್ಲೈ ಮಾಡಿಕೊಂಡು ನಾವು LCM ನ ಫೈಂಡ್ ಔಟ್ ಮಾಡ್ಬೋದು. ಸೊ 3 4s ಏನಾಗುತ್ತೆ, 3 4s 12 ಆಗುತ್ತೆ. ಸೊ 12 ಇಸ್ ದ LCM. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಈ ಫ್ರಾಕ್ಷನ್ಗೆ LCM ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಈ ಫ್ರಾಕ್ಷನ್ಗೆ LCM ಮಲ್ಟಿಪ್ಲೈ ಮಾಡಬೇಕು. ಸೊ ನಾವು 3t - 2 ಡಿವೈಡೆಡ್ ಬೈ 4 ಇಂಟು LCM. ಓಕೆ, LCM ಮಲ್ಟಿಪ್ಲೈ ಮಾಡಿದೆ, ಹಾಗೇನು ಮೈನಸ್ ಇದೆ ಮೈನಸ್ ಬರ್ಕೊಳ್ಳಿ. ದೆನ್ 2t + 3 ಡಿವೈಡೆಡ್ ಬೈ 3 ಇಂಟು LCM. ಓಕೆನಾ, ಅದೇ ರೀತಿ RHS ಮಾಡೋಣ. ಇಸ್ ಈಕ್ವಲ್ ಟು RHS ಅಲ್ಲಿ ಇಲ್ಲೇನು ಇಲ್ಲ ಅಂದ್ರೆ ಏನಿರುತ್ತೆ, 1 ಇರುತ್ತೆ ಅಲ್ವಾ. ಸೊ LCM ಅಗೇನ್ 1 3s 3 ಆಗುತ್ತೆ. ಓಕೆನಾ, ನೆಕ್ಸ್ಟ್ 2/3 ಇಂಟು LCM ಮೈನಸ್ t/1 ಇಂಟು LCM. 3ಗೆ ಆ LCM ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ 4 1s 4 3s 3 1s 3 4s. ಓಕೆನಾ, ನೆಕ್ಸ್ಟ್ ನೋಡಿ 3 ಇಂದ ಈ ಎರಡನ್ನೂ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಓಕೆನಾ, ಏನಿದೆ ಇನ್ನೊಂದ್ಸತಿ ಬರೀತೀವಿ ನೋಡಿ, 3 ಇಂಟು 3t - 2. ಓಕೆ, 3 ಇಂಟು 3t - 2. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಬರೀರಿ. ಮೈನಸ್ ಇಲ್ಲಿ 4 ಇಂಟು 2t + 3. ಓಕೆನಾ, ಅದು ಬರ್ದಿದ್ದಾಯ್ತು. ಡಿವೈಡೆಡ್ ಬೈ LCM ಮನೆಯಲ್ಲಿದೆ 12 ಇದೆ, ಆ 12 ಬರೀರಿ. ಓಕೆನಾ, ಇಲ್ಲಿ 3 1s 3 1s ಕ್ಯಾನ್ಸಲ್, ಈ 1 ಇಂದ 3 ನೇ ಬರುತ್ತೆ. ಸೊ 2 ಇಂಟು 1 2 ಮೈನಸ್ t ಇಂಟು 3 3t ಡಿವೈಡೆಡ್ ಬೈ LCM ಇದೆ 3 ಇದೆ, ಅದನ್ನ ಬರೀರಿ. ನೆಕ್ಸ್ಟ್ ಈಗ ಮಲ್ಟಿಪ್ಲೈ ಮಾಡಬೇಕು, ಇಲ್ಲೇ ಮಾಡ್ಬೋದಿತ್ತು. ಸೊ ನಿಮಗೆ ಸ್ಟೆಪ್ ಗೊತ್ತಾಗಲ್ಲ ಅಂತ ನಾನು ಸೆಪರೇಟ್ ಆಗಿ ಬರೆದು ಬ್ರಾಕೆಟ್ ಹಾಕಿ ಬರೆದ್ವಿ. ಓಕೆನಾ, 3 3s 9. ಸೊ 9t ಪ್ಲಸ್ 3 ಇಂಟು -2 ಪ್ಲಸ್ ಇಂಟು ಮೈನಸ್ 3 2s 6. ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 4 2s 8. ಸೊ -8t -8t. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 4s 12. ಓಕೆ, 8t - 12 ಡಿವೈಡೆಡ್ ಬೈ 12. ಓಕೆನಾ, ನೆಕ್ಸ್ಟ್ RHS ಅಲ್ಲಿ ಇದನ್ನ ಹಾಗೆ ಬರ್ಕೊಳ್ಳಿ. 2 - 3t ಡಿವೈಡೆಡ್ ಬೈ 3. ನೆಕ್ಸ್ಟ್ ಲೈಕ್ ಟರ್ಮ್ಸ್ ನಲ್ಲಿ ಆಡ್ ಮಾಡ್ಕೊಳ್ಳಿ. ಸೊ 9 - 8 9t - 8t. ಸೊ 9 - 8 1t ಆಗುತ್ತೆ. ಸೊ t ಅಂತ ಬರೀರಿ. -6 - 12 and both are minus, we'll add ಅಲ್ವಾ, ಆಡ್ ಮಾಡಿ -18 ಆಗುತ್ತೆ. ಡಿವೈಡೆಡ್ ಬೈ 12 is equal to ಇಲ್ಲಿ 2 - 3t ಡಿವೈಡೆಡ್ ಬೈ 3. ಓಕೆ, ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಓಕೆನಾ, ಈ 3ಗೆ ಇದನ್ನ ಮಲ್ಟಿಪ್ಲೈ ಮಾಡಿ, 12ಗೆ ಇದನ್ನ ಮಲ್ಟಿಪ್ಲೈ ಮಾಡಿ. 3 ಇಂಟು t 3t ಪ್ಲಸ್ 3 ಇಂಟು -18 3 ಪ್ಲಸ್ ಇಂಟು ಪ್ಲಸ್ ಮೈನಸ್ 18 3s 54. ಸೊ 3t - 54 ಇಸ್ ಈಕ್ವಲ್ ಟು, ಅರ್ಥ ಆಯ್ತಲ್ವಾ ನೋಡಿ, 3 ಇಂಟು t 3t ಪ್ಲಸ್ ಇಂಟು ಮೈನಸ್ 18 3s 54 ಇಸ್ ಈಕ್ವಲ್ ಟು, 12 ಇಂದ ಇದು ಮಲ್ಟಿಪ್ಲೈ ಮಾಡಬೇಕು. 12 ಇಂಟು 2 24. ಓಕೆನಾ, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 12 3s 36t. ಓಕೆ,
ನೆಕ್ಸ್ಟ್ 3t ಇದು ಈ ಕಡೆ ಬಂದ್ರೆ ಪ್ಲಸ್ 36t ಇಸ್ ಈಕ್ವಲ್ ಟು 24 ಪ್ಲಸ್ 54 LHS ಅಲ್ಲಿರೋ ಮೈನಸ್ 54 ನಾ ಕಡೆ ಆಗಿದ್ರೆ ಪ್ಲಸ್ 54 ಆಯ್ತು. ಓಕೆ, ಸೊ LHS ಅಲ್ಲಿ ನಮಗೆ 3t ಪ್ಲಸ್ 36t ಇದೆ, RHS ಅಲ್ಲಿ ನಮಗೆ 24 ಪ್ಲಸ್ 54 ಇದೆ. ನೆಕ್ಸ್ಟ್ 36 ಪ್ಲಸ್ 3 ಏನಾಗುತ್ತೆ 39t is equal to 24 plus 54, 4 plus 4, 8, 5 plus 2, 7. Then one more last step, t is equal to 78, 39. ಇವೆರಡು ಮತ್ತೆ ಮಲ್ಟಿಪ್ಲಿಕೇಶನ್ ಇತ್ತು, ಸೊ RHS ಬಂದ್ರೆ ಡಿವಿಷನ್ ಆಯಿತು, ಸೊ 39. ನೆಕ್ಸ್ಟ್ 39 ones are 39, 39 twos are 78. So t is equal to 2. So this is the solution for question number 5. Okay, now I'll start 6th question. Question number 6. Again, ಇಲ್ಲಿ 1 ಇರುತ್ತೆ, ಇಲ್ಲಿ 1 ಇರುತ್ತೆ. ಓಕೆ, 1ಗೆ ಮತ್ತೆ 2ಗೆ LCM ಏನಾಗುತ್ತೆ, LCM 2 ಬರುತ್ತೆ. ಓಕೆ, ನೆಕ್ಸ್ಟ್ m divided by 1 into LCM into LCM ಏನಿದೆ 2 ಇದೆ, ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಬರೀರಿ, m minus 1 divided by 2 into LCM ಇದೆ 2 ಇದೆ, ಅದನ್ನು ಬರೀತೀವಿ. ನೆಕ್ಸ್ಟ್ is equal to LHS ಅಲ್ಲಿ ಏನಿದೆ 1ಗೆ ಮತ್ತೆ 3ಗೆ LCM ಏನಾಗುತ್ತೆ 1 3s are 3 ಆಗುತ್ತೆ. ಸೊ 3 is a prime number ಅಲ್ವಾ, ಸೊ ಅದು ಮಲ್ಟಿಪ್ಲೈ ಮಾಡಿದ್ರೆ LCM ಸಿಕ್ಬಿಡುತ್ತೆ. ನೆಕ್ಸ್ಟ್ 1 by 1 into 3 minus m minus 2 divided by 3 into 3 LCM ಮಲ್ಟಿಪ್ಲೈ ಮಾಡಿದೆ ನಾನು. ಓಕೆ, ಸಿ ಈ ಸ್ಟೆಪ್ ಎಲ್ಲ ನಾವು ಸ್ಕಿಪ್ ಮಾಡೋದು, ಡೈರೆಕ್ಟ್ ಆಗಿ ಮಾಡ್ಬೋದು, ಬಟ್ ನಿಮ್ಗೆ ಎಲ್ಲಿವರೆಗೂ ಪ್ರಾಕ್ಟೀಸ್ ಆಗಲ್ವೋ ನೀವು ನೀಟಾಗಿ ಅರ್ಥ ಆಗಬೇಕು, ಅಲ್ಲಿವರೆಗೂ ಇದನ್ನ ನೀವು ಮಾಡ್ತಾ ಹೋಗಿ. ಯಾವಾಗ ನೀವು ಈ ಸ್ಟೆಪ್ನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನೀವು. ಓಕೆನಾ, ಸೊ ನಿಮ್ಗೆ ಎಲ್ಲಿವರೆಗೂ ಇದು ಅರ್ಥ ಆಗಲ್ವೋ ಈ ಸ್ಟೆಪ್ಗಳು, ಸೊ ಇವೆಲ್ಲ ನಾವು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಡೈರೆಕ್ಟ್ ಆಗಿ ಮಾಡ್ಬೋದು, ಈ ಸ್ಟೆಪ್ ಸ್ಕಿಪ್ ಮಾಡ್ಬೋದು, ಬಟ್ ನಿಮ್ಗೆ ಅರ್ಥ ಆಗಲ್ಲ ಅಂತ ನಾನು ಈ ಸ್ಟೆಪ್ನ ಮಾಡ್ತಾ ಇದ್ದೀನಿ. ಸೊ ವಿ ಕ್ಯಾನ್ ಟ್ರೈ ಟು ಅವಾಯ್ಡ್ ದಿಸ್. ಓಕೆನಾ, ನೆಕ್ಸ್ಟ್ 1 2 ಇದೆ, ಸೊ 2 1s ಇದು ಮಾಡಿ. ನೆಕ್ಸ್ಟ್ ಇನ್ನುಳಿತು 2 into m 2m. ಓಕೆನಾ, ನೆಕ್ಸ್ಟ್ ಇಲ್ಲಿ ಮೈನಸ್, ಇಲ್ಲಿ 1 ಇದೆ, 1 into m minus 1. ಓಕೆ, ಡಿವೈಡೆಡ್ ಬೈ 2. ಇನ್ನು ಇಲ್ಲಿ 1 3s are 3, ಅದೇ ರೀತಿ ಇವಾಗ 3 into ಮೈನಸ್ ಬರೀರಿ, 3 into m ಮೈನಸ್, ಸಾರಿ ಕ್ಯಾನ್ಸಲ್ ಮಾಡಿ, 3 1s are 3 1s are, ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿದ್ದೇನು 1 into m minus 2 divided by 3. ಓಕೆ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡೋಣ ಇವಾಗ. ಸೊ 2m ಹಾಗೆ ಬರ್ಕೊಳ್ಳಿ, ಮೈನಸ್ 1 into m ಮೈನಸ್ m, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಡಿವೈಡೆಡ್ ಬೈ 2. ನೆಕ್ಸ್ಟ್ ಈ ಕಡೆ RHS ಅಲ್ಲಿ 3 ಹಾಗೆ ಬರ್ಕೊಳ್ಳಿ, ಮೈನಸ್ 1 into m minus m, minus into minus plus, so plus 2 divided by 3. Next 2m ಅಲ್ಲಿ minus 1 ಹೋದೆ, so m ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರೀರಿ, m plus 1 divided by 2. ಅರ್ಥ ಆಯ್ತಲ್ಲ, ಇದು 2 ಅಲ್ಲಿ 1 ಹೋದ್ರೆ 1m ಅಲ್ವಾ, ಸೊ ನಾವು 1 ಬದಲಿ m ಅಂತ ಬದಲಿ, ಪ್ಲಸ್ 1 divided by 2. ಸೊ ಅದೇ ರೀತಿ ಈ ಕಡೆ 3 plus 2 5 ಆಗುತ್ತೆ, m minus m ಹಾಗೆ ಹೇಳಿ, ಡಿವೈಡೆಡ್ ಬೈ 3. ಸೊ LHS ಅಲ್ಲಿ m plus 1 divided by 2 ಉಳಿತು, RHS ಅಲ್ಲಿ 5 minus m divided by 3 ಉಳಿತು. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, 3 into m 3m plus 3 1s are 3 is equal to 2 into 5 10 plus 2 into minus m, plus into minus minus 2 into m
2m. ಓಕೆ, ನೆಕ್ಸ್ಟ್ ಎಮ್ನೆಲ್ಲ ಒಂದು ಕಡೆ ಹಾಕೊಳ್ಳಿ, ನಂಬರ್ಸ್ನೆಲ್ಲ ಇನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಸೊ 3m ಇಲ್ಲಿ ಬರೀರಿ, ಈ ಮೈನಸ್ 2m ಈ ಕಡೆ ಬಂದರೆ ಪ್ಲಸ್ 2m ಆಗುತ್ತೆ. ಇಸ್ ಈಕ್ವಲ್ ಟು RH 10 ಉಳ್ಕೊಳ್ಳುತ್ತೆ, 2m ಈ ಕಡೆ ಬಂದರೆ 10 ಮಾತ್ರ ಉಳ್ಕೊಳ್ಳುತ್ತೆ. ಈ 3 ನ ಕಡೆ ಹಾಕಿ ಮೈನಸ್ 3. ನೆಕ್ಸ್ಟ್ 3 ಪ್ಲಸ್ 2 5m is equal to 10 minus 3 ಏನು 7. ಲಾಸ್ಟ್ m is equal to 7 ಇಲ್ಲಿ ಬರೀರಿ, ಈ 5 ಈ ಕಡೆ ಬಂದ್ರೆ ಡಿವಿಷನ್ ಆಗುತ್ತೆ. ಸೊ m is equal to 7 divided by 5. So this is the answer for question number 6. Now question number 7. ತುಂಬಾ ಸಿಂಪಲ್ ಆಗಿದೆ ಇದು, ಮಲ್ಟಿಪ್ಲೈ ಮಾಡಿ. 3 into t 3t ಇಲ್ಲಿ ಪ್ಲಸ್ ಇರುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 3 3s ಪ್ಲಸ್ ಇಂಟು ಮೈನಸ್ ಮೈನಸ್ 3 3s 9 is equal to 5 into 2t 5 2s 10. So 10t plus 5 into plus 1 5 1s 5. Okay, next 3t RH ಇದು ಮಾಡಿದ್ರೆ ಮೈನಸ್ 10t ಆಗುತ್ತೆ. ಇಸ್ ಈಕ್ವಲ್ ಟು 5 ಬರೀರಿ, ಇದು ಈ ಕಡೆ ಬಂದರೆ ಪ್ಲಸ್ 9 ಆಗುತ್ತೆ. ನೆಕ್ಸ್ಟ್ 10 ಮೈನಸ್ 3 ಗ್ರೇಟರ್ ನಂಬರ್ ಸೈನ್ ಏನಿದೆ ಮೈನಸ್ ಇದೆ. ಸೊ ಹಾಗಾಗಿ ಮೈನಸ್ 70 ಆಗುತ್ತೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಬೇಕು. 70 ಬಂತು. ಇಸ್ ಈಕ್ವಲ್ ಟು 9 ಪ್ಲಸ್ 5 14. ನೆಕ್ಸ್ಟ್ t is equal to 14 divided by minus 7. So 7 1s are 7 2s are. So t is equal to minus 7. So denominator minus ಇರೋದ್ರಿಂದ see ಮೈನಸ್ ನ್ಯೂಮರೇಟರ್ ಆದ್ರೂ ಇರ್ಬೋದು, ಡಿನಾಮಿನೇಟರ್ ಇರ್ಬೋದು. ಸೊ ಡಿವಿಷನ್ ಬಂದಾಗ ಎಲ್ಲಾದ್ರೂ ಒಂದ್ ಕಡೆ ಮೈನಸ್ ಇದ್ರು ಕೂಡ ಸೊ ಬರೋ ಆನ್ಸರ್ಗೆ ನಾವು ಮೈನಸ್ 2 ಇದು ಮೈನಸ್ ನ ಇಡಬೇಕಾಗುತ್ತೆ. ಓಕೆನಾ? ಅಕಸ್ಮಾತ್ ಇಲ್ಲೂ ಕೂಡ ಎರಡೂ ಕಡೆ ಮೈನಸ್ ಇದ್ದಿದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿರೋದು ನಮಗೆ ಆನ್ಸರ್ ಪ್ಲಸ್ ಅಲ್ಲಿ ಬರುತ್ತೆ. ಸೊ ಇವಾಗ ಇಲ್ಲಿ ಯಾಕೆ ಮೈನಸ್ ಬಂದಿದೆ? ಡಿನೋಮಿನೇಟರ್ ಮೈನಸ್ ಇದೆ ಅಲ್ವಾ, ಮೈನಸ್ 7 ಅಲ್ವಾ. ಸೊ ಹಾಗಾಗಿ ಮೈನಸ್ 2 ಬಂತು ಆನ್ಸರ್. ಓಕೆ, ನಾವು ಕ್ವಶನ್ ನಂಬರ್ 8. RHS ಅಲ್ಲಿ ನಮಗೆ ಬರೀ 0 ಅಷ್ಟೇ ಇರೋದು, ಮಿಕ್ಕಿದೆಲ್ಲ LHS ಅಲ್ಲಿ ಇದೆ. ಸೊ ಫಸ್ಟ್ ನಾವೆಲ್ಲ ಬ್ರಾಕೆಟ್ಗಳನ್ನ ರಿಮೂವ್ ಮಾಡ್ಕೊಳ್ಳೋಣ. ಓಕೆ, ಸೊ 15 into y 15y 15 into minus 4 ಪ್ಲಸ್ ಇರುತ್ತಲ್ವಾ, ಪ್ಲಸ್ ಇಂಟು ಪ್ಲಸ್ ಮೈನಸ್ 15 4s 60. ಸೊ ಮೈನಸ್ 60 ಈ ಬ್ರಾಕೆಟ್ ರಿಮೂವ್ ಆಯಿತು. ನೆಕ್ಸ್ಟ್ ಮೈನಸ್ 2 into y minus 2y. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 9s 18 ಪ್ಲಸ್ 5 into y 5y. then plus into plus plus 5 6 30 is equal to RHS ಅಲ್ಲಿ ಬರೀ 0 ಇದೆ. ಈಗ ಲೈಫ್ ಟೈಮ್ಸ್ನೆಲ್ಲ ಆ್ಯಡ್ ಮಾಡಿ, y ವೇರಿಯೇಬಲ್ಸ್ ಇರೋದನ್ನೆಲ್ಲ ಆ್ಯಡ್ ಮಾಡಿ. ಓಕೆ, 15 ಇದೆ, ಇಲ್ಲಿ 15 ಇದೆ, ಇಲ್ಲಿ 2 ಇದೆ, ಇಲ್ಲಿ 5 ಇದೆ. 15 ಅಲ್ಲಿ 2 ಹೋದ್ರೆ ಏನಾಗುತ್ತೆ? 15 minus 2 is 13. 13 ಉಳಿತು. ಸೊ 13 ಪ್ಲಸ್ 5 ಏನಾಗುತ್ತೆ? 18 ಆಗುತ್ತೆ. ಸೊ 18y ಆಯಿತು. ಅರ್ಥ ಆಯ್ತಲ್ವಾ? 15 minus 2 is 13. 13 ಬಂತು ಪ್ಲಸ್ 13. ಸೊ 13 ಪ್ಲಸ್ 5 ಅಂದರೆ 18 ಆಯಿತು. ಓಕೆನಾ? ಇನ್ನು ಉಳಿದಿರೋದು ನಮಗೆ ಇದೊಂದು, ಈ ನಂಬರು, ಈ ನಂಬರು. ಓಕೆ, ಸೊ ಫಸ್ಟ್ ಪ್ಲಸ್ ಇರೋದನ್ನ ಆ್ಯಡ್ ಮಾಡ್ಕೊಳ್ಳಿ. 30 ಪ್ಲಸ್ 18 ಈಸ್ 48 ಮೈನಸ್ 60. ಓಕೆ, ಇನ್ನು RHS ಉಳಿದಿರೋದು 0. ನೆಕ್ಸ್ಟ್ 18y 60 ಅಲ್ಲಿ 48, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡಿ. ಗ್ರೇಟರ್ ನಂಬರ್ ಸೈನ್ ಮೈನಸ್ ಇದೆ. ಸೊ ಆನ್ಸರ್ ನಮಗೆ ಮೈನಸ್ ಅಲ್ಲಿ ಬರುತ್ತೆ. ಸೊ 60 ಅಲ್ಲಿ 48 ಹೋದ್ರೆ ಏನಾಗುತ್ತೆ? 12 ಆಗುತ್ತೆ. ಇಸ್ ಈಕ್ವಲ್ ಟು RHS ಅಲ್ಲಿ ಏನಿದೆ? 0. ನೆಕ್ಸ್ಟ್ ಈ ನಂಬರ್ನ RHS ಶಿಫ್ಟ್ ಮಾಡಿ. 18y ಇಸ್ ಈಕ್ವಲ್ ಟು 12 ಆಗುತ್ತೆ. ನೆಕ್ಸ್ಟ್ ಇವೆರಡು ಬಂದ ಪ್ರಾಡಕ್ಟ್ ಇದೆ, ಇದನ್ನ RHS ಡಿನಾಮಿನೇಟರ್ ಹೋಗುತ್ತೆ. ಸೊ y ಇಸ್ ಈಕ್ವಲ್ ಟು 12 divided by 18. ಸೊ ನೆಕ್ಸ್ಟ್ ಯಾವ ನಂಬರ್ನಲ್ಲಿ ಸಿಂಪ್ಲಿಫೈ ಮಾಡೋದು ಇದನ್ನ? 6 2s 12, 6 3s 18. ಸೊ y is equal to 2 divided by
3. So this is the answer for question number 8. Now problem number 9. Multiply ಮಾಡ್ಕೊಳ್ಳಿ, ಬ್ರಾಕೆಟ್ ರಿಮೂವ್ ಮಾಡ್ಕೊಳ್ಳಿ. ಸೊ 3 5s are 15z plus into minus minus 7 3s are 21. Again ಇಲ್ಲಿ minus 2 into plus 9 minus 18z minus into minus plus 2 11s are 22 is equal to 8 4s are 32z plus into minus minus 13 4s are 52. Outside the bracket we have minus 17, keep it as it is. So ಇವಾಗ ಮೈನಸ್ ಎಲ್ಲ ಪ್ಲಸ್ ಝೆಡ್ ವೇರಿಯೇಬಲ್ಸ್ ಎಲ್ಲ ಒಂದು ಕಡೆ, ನಂಬರ್ಸ್ ಎಲ್ಲ ಒಂದು ಕಡೆ ಹಾಕಿ. ಸೊ ಇವಾಗ ಇಲ್ಲಿ 15 ಇದೆ, 15z ಹಾಗೆ ಇಟ್ಕೊಳ್ಳಿ. ಓಕೆ, ಡೈರೆಕ್ಟ್ ಮಾಡಬೇಡ. ಓಕೆ, 15z ಮೈನಸ್ 18z, ಈ 32z ಈ ಕಡೆ ಆಗುತ್ತೆ, ಮೈನಸ್ 32z ಆಗುತ್ತೆ, ಇಸ್ ಈಕ್ವಲ್ ಟು ಇನ್ನು ಇವೆರಡು ಉಳ್ಕೊಳ್ಳುತ್ತೆ. ಎರಡೂ ಮೈನಸ್ ಇರೋದ್ರಿಂದ ಇದು RHS ಅಲ್ಲಿ ಉಳಿಸ್ಕೋಬೇಕು. ನಂಬರ್ಸ್ನ ಎರಡೂ ಮೈನಸ್ ಇದೆ, ಸೊ ಮೈನಸ್ ಅಲ್ಲೇ ಬರುತ್ತೆ. ಆ್ಯಡ್ ಮಾಡಿ, ಎರಡು ಮೈನಸ್ ಇದೆ, ಆ್ಯಡ್ ಮಾಡಬೇಕಲ್ವಾ. 7 + 2 9 ಆಗುತ್ತೆ, 5 + 1 6 ಆಯಿತು, ಸೊ 69 ಆಯಿತು. ಇನ್ನು ಇವೆರಡನ್ನ RHS ಇಟ್ಕೊಳ್ಳಿ. ಓಕೆನಾ, ಮೈನಸ್ ಇದು ಪ್ಲಸ್ 21 ಆಗುತ್ತೆ, ಇದು ಪ್ಲಸ್ ಇದ್ದಿದ್ದು ಮೈನಸ್ 22 ಆಗುತ್ತೆ. ಓಕೆನಾ, ನೆಕ್ಸ್ಟ್ 15z ಹಾಗೆ ಇಟ್ಕೊಳ್ಳಿ, ಎರಡೂ ಮೈನಸ್ ಇದೆ, ಇವನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ 32 + 18 ನೀವು ಆ್ಯಡ್ ಮಾಡಿದ್ರೆ ನಮಗೆ ಇದು 50 ಬರುತ್ತೆ. ಸೊ ಮೈನಸ್ 50z ಬರೀರಿ. ಓಕೆ, ಇನ್ನು RHS ಅಲ್ಲಿ ಇವಾಗ ಇಲ್ಲೇನಿದೆ, ಸೊ ನೋಡಿ 22 ಮೈನಸ್ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಸೊ ಇವೆರಡು ಪ್ಲಸ್ ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. 22 ಅಲ್ಲಿ 21 ಹೋದ್ರೆ 1 ಆಗುತ್ತೆ. ಸೊ ಗ್ರೇಟರ್ ನಂಬರ್ ಮೈನಸ್ ಇದೆ, ಸೊ ಮೈನಸ್ ಇವೆರಡರಿಂದ ನನಗೆ -1 ಬರುತ್ತೆ. ಸೊ ಮೈನಸ್ 69 ಮೈನಸ್ 1 ಬರುತ್ತೆ. ನಾನು ಈಗ ಇದರಲ್ಲಿ 50ಯಲ್ಲಿ 15 ಹೋದ್ರೆ ಎರಡು ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಆನ್ಸರ್ ನಮ್ಗೆ ಮೈನಸ್ ಅಲ್ಲೇ ಬರುತ್ತೆ. ಗ್ರೇಟರ್ ನಂಬರ್ ಮೈನಸ್ ಇದೆ, ಸೊ ಮೈನಸ್ಸೇ ಬರುತ್ತೆ. 50ಯಲ್ಲಿ 15 ಹೋದ್ರೆ 35z ಬರುತ್ತೆ ನನಗೆ. ಇಸ್ ಈಕ್ವಲ್ ಟು ಇವೆರಡೂ ಮೈನಸ್ ಇದೆ, ಎರಡು ಮೈನಸ್ ಇದ್ರೆ ಆ್ಯಡ್ ಮಾಡಬೇಕಲ್ವಾ. ಸೊ ಮೈನಸ್ 70 ಬಂತು. ಮೈನಸ್ ಇದೆ, ಮೈನಸ್ ಬರೀಲೇಬೇಕು. ನೆಕ್ಸ್ಟ್ ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ z is equal to 70 divided by 35. Okay, so 35 1 so 35, 35 2 so 70. So z is equal to 2. So this is the answer for problem number 9. Now last problem. See, now decimal point ಇದೆ 0.25, ಇಲ್ಲಿ 0.6 ಡೆಸಿಮಲ್ ಪಾಯಿಂಟ್ ಇದೆ. ಆ ಡೆಸಿಮಲ್ ನಾವು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಬೇಕಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ಸ್ ಡಿಜಿಟ್ ಇದೆ, 2 ನಂಬರ್ ಇದೆ. ಸೊ ಡೆಸಿಮಲ್ ಆದ್ಮೇಲೆ 2 ನಂಬರ್ ಇತ್ತು ಅಂತಂದ್ರೆ ನಾವು ಅದನ್ನ ನಂಬರ್ನ ಡಿವೈಡೆಡ್ ಬೈ 100 ಬರೀಬಹುದು. ಸೊ 25/100 ಅಂತ ಬರೀಬಹುದು ನಾನು. ಓಕೆ, ಇನ್ನು ಬ್ರಾಕೆಟ್ ಅಲ್ಲಿ ಏನಿದೆ 4f - 3 ಅದನ್ನ ಹಾಗೆ ಬರೀರಿ. ಓಕೆ, ಇಸ್ ಈಕ್ವಲ್ ಟು RHS ಅಲ್ಲಿ 0.05 ಇದೆ. ಅಗೇನ್ ಪಾಯಿಂಟ್ ಆಫ್ಟರ್ 2 ನಂಬರ್ಸ್ ಆಗಿದೆ. ಸೊ ಡಿವೈಡ್ ದಿಸ್ ಬೈ 100. ಸೊ ನಂಬರ್ ಯಾವ್ದಿದೆ 5 ಇದೆ, ಬರೀರಿ. ನೆಕ್ಸ್ಟ್ 10f - 9 ಅದನ್ನ ಹಾಗೆ ಬರೀರಿ. ಓಕೆನಾ, ಈಗ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಹೇಗೆ ಮಾಡ್ತೀರಾ, ಇದೇನು 1 ಇರುತ್ತೆ, ಇಲ್ಲೂ ಕೂಡ 1 ಇರುತ್ತೆ ಅಲ್ವಾ. ಈಗ ಸೊ ಅದಕ್ಕೂ ಮುಂಚೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ 25 1s are 25, 25 4s are 100. ಅದೇ ರೀತಿ 5 1s are 5, 5 20s are 100. ಓಕೆ, ಇವಾಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 into 4f 1 into 4f 4f ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 1 3s are 3. ಇನ್ ಡಿನಾಮಿನೇಟರ್ ಏನಿದೆ 4 1s are 4 is equal to ಅದೇ ರೀತಿ ಈಗ 1 into 10 10f ಪ್ಲಸ್ ಇಂಟು ಮೈನಸ್ ಮೈನಸ್ 1 9s are 9, 1 9s are 9 divided by 20 into 1 20. ಸೊ ಬ್ರಾಕೆಟ್ ಎಲ್ಲ ರೂಮ್ ಆಯಿತು, ಮಲ್ಟಿಪ್ಲೈ ಮಾಡಿದ್ವಿ. ಓಕೆ, ಸೊ ಇವಾಗ ವೇರಿಯಬಲ್ಸ್ ಎಲ್ಲ ಒಂದು ಕಡೆ ಹಾಕೊಳ್ಳಿ, ನಂಬರ್ಸ್ ಒಂದು ಕಡೆ ಹಾಕಿ. ಸೊ 4f - 3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಿಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, 20 into 4f ಮಾಡಬೇಕು. ಓಕೆನಾ, 20 ಇಂದ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 20 into 4 ಏನಾಗುತ್ತೆ 80f ಆಗುತ್ತೆ. 20 into 4 80, so 80f plus into minus minus 20 into 3 60 is equal to
10 4s are 40f. Again plus into minus. Minus 9 4s are 36. ಓಕೆನಾ? ಇವಾಗ ಶಿಫ್ಟ್ ಮಾಡ್ಕೊಳ್ಳಿ. 80f ಎಲ್ ಎಚ್ ಎಸ್ ಅಲ್ಲಿ ಇದನ್ನು ಹಾಗೆ ಬರ್ಕೋತೀನಿ. ಆರ್ ಎಚ್ ಎಸ್ ಅಲ್ಲಿ 40f ನ ಎಲ್ ಎಚ್ ಎಸ್ ಶಿಫ್ಟ್ ಮಾಡಿಕೊಂಡ್ರೆ ಮೈನಸ್ 40f ಆಗುತ್ತೆ. ಇಸ್ ಈಕ್ವಲ್ ಟು ಮೈನಸ್ 36 ಉಳ್ಕೊಡೋದು. ಇದು ಈ ಕಡೆ ಬಂದರೆ ಉಳಿದಿಲ್ಲಿ ಮೈನಸ್ 36 ಬರೀರಿ. ಈ ಮೈನಸ್ 60 ಆರ್ ಎಚ್ ಎಸ್ ಬಂದರೆ ಪ್ಲಸ್ 60 ಆಗುತ್ತೆ. ನೆಕ್ಸ್ಟ್ 80 ಮೈನಸ್ 40 40f ಇಸ್ ಈಕ್ವಲ್ ಟು ಒಂದು ಪ್ಲಸ್ ಒಂದು ಮೈನಸ್ ಅಲ್ಲಿದೆ. ಸೊ ಗ್ರೇಟರ್ ನಂಬರ್ ಸೈನ್ ಪ್ಲಸ್ ಅಲ್ಲಿದೆ. ಸೊ 60 ಮೈನಸ್ 36 ಏನಾಗುತ್ತೆ? 60 ಮೈನಸ್ 36 10 ಮೈನಸ್ 6 4 ಅಲ್ವಾ? ಇಲ್ಲಿ 5 ಅಲ್ವಾ? ಸೊ 5 ಮೈನಸ್ 3 24. ಸೊ ಪ್ಲಸ್ 24 ಬಂತು ನಮಗೆ. ಓಕೆ, ನೆಕ್ಸ್ಟ್ ಎಫ್ ಇಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 40. 24 ಡಿವೈಡೆಡ್ ಬೈ 40. ಈಗ ನಮಗೆ ಇದು ಯಾವುದನ್ನು ಕ್ಯಾನ್ಸಲ್ ಆಗುತ್ತೆ? ಸಿ 8 3s are 24, 8 5s are 40. Okay, 8 is 24, 8 5s are 40. So f is equal to 3 divided by 5. f is equal to 3 divided by 5. ಸೊ ನಮಗೆ ಫ್ರಾಕ್ಷನಲ್ ಬಂತು. ಸೊ ಇಲ್ಲಿ ನಮಗೆ ಡೆಸಿಮಲ್ ಅಲ್ಲಿ ಕೊಟ್ಟಿದ್ರಲ್ವಾ? ಸೊ 3/5 ನ ಡೆಸಿಮಲ್ ಅಲ್ಲಿ ಹೇಗೆ ಮಾಡೋದು? ಸೊ ಡಿವೈಡ್ ಮಾಡಿ ಅಷ್ಟೇ. 3 ನ 5 ಇಂದ ಡಿವೈಡ್ ಮಾಡಿ. ಸೊ ನಾವು ಅದನ್ನು ಫ್ರಾಕ್ಷನ್ ಡೆಸಿಮಲ್ ಪಾಯಿಂಟ್ ಕನ್ವರ್ಟ್ ಮಾಡಿದಾಗ ಆಗುತ್ತೆ. ಸೊ ಹೇಗೆ ಡಿವೈಡ್ ಮಾಡಿ? 5 ಇಂದ 3 ನ ಡಿವೈಡ್ ಮಾಡಿದ್ರೆ 5 zeros are 0. ಸೊ 3 minus 0 ಅಗೇನ್ 3 ಡಿವೈಡ್ ಆಗಲ್ಲ. ಪಾಯಿಂಟ್ ಇಟ್ಕೊಳ್ಳಿ, 0 ಬರುತ್ತೆ. 5 6 30. ಸೊ 3/5 ಅಂದ್ರೆ ಏನು? 0.6. ಸೊ ಯಾಕೆ ನಾನು ಕನ್ವರ್ಟ್ ಮಾಡಿದೆ? ಅವರು ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ರಲ್ಲ, ಸೊ ಡೆಸಿಮಲ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ರು, ನಾನು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡೆ. ಸೊ ನನಗೆ ಆನ್ಸರ್ ಫ್ರಾಕ್ಷನ್ ಅಲ್ಲಿ ಬಂತು. ಆ ಫ್ರಾಕ್ಷನ್ ಮತ್ತೆ ನಾನು ಡೆಸಿಮಲ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟೆ. ಡೆಸಿಮಲ್ ಕೊಟ್ಟಿದ್ರು, ನಾನು ಡೆಸಿಮಲ್ ಪಾಯಿಂಟ್ ಅಲ್ಲಿ ಆನ್ಸರ್ ಬರುತ್ತೆ. ಸೊ ಅದು ಮಾಡ್ಲಿಕ್ಕೆ ನಾನು ಡಿವೈಡ್ ಮಾಡಿದೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 10. ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಎಕ್ಸರ್ಸೈಸ್ 2.2 ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಕಂಪ್ಲೀಟ್ ಚಾಪ್ಟರ್ ಮುಗೀತು. ಓಕೆನಾ? ಏನಾದ್ರು ಡೌಟ್ ಇದ್ರೆ ಮೆಸೇಜ್ ಮಾಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.